ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ರಣತಂತ್ರವನ್ನು ಮಾಡಿಕೊಳ್ತಾ ಇದೆ. ಸಮುದಾಯವಾರು ಸಮಾವೇಶ ಮಾಡಬೇಕು ಅಂತ ಕಾಂಗ್ರೆಸ್ನ ಪ್ಲಾನ್. ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮಾವೇಶ ನಡೆಸಬೇಕು. ಆಯಾ ಸಮುದಾಯಗಳನ್ನು ಅಡ್ರೆಸ್ ಮಾಡುವಂತಹ, ಅವರನ್ನು ಉದ್ದೇಶಿಸಿ ಮಾತನಾಡುವಂತಹ, ಅವರ ಅಹವಾಲು ಕೇಳುವಂತಹ ಆ ಸಮುದಾಯಕ್ಕೆ ನಾವು ಬೆಂಗಾವಲಾಗಿ ಬೆನ್ನೆಲುಬಾಗಿ ಇರ್ತೀವಿ ಎನ್ನುವಂಥ ಸಂದೇಶ ಸಾರಬೇಕು ಅಂತ ಹೇಳಿ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. 20ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಸಮಾವೇಶದ ಅಸ್ತ್ರವನ್ನು ಕಾಂಗ್ರೆಸ್ ಒಂದು ಕಡೆ ಪ್ರಯೋಗವನ್ನು ಮಾಡ್ತಾ ಇದೆ. ದಲಿತ, ಒಬಿಸಿ, ಅಲ್ಪಸಂಖ್ಯಾತ ಸಮಾವೇಶ ನಡೆಸಬೇಕು. ಹೆಚ್ಚು ಕಡಿಮೆ ಅಹಿಂದ ಅಂತ ಅಂದ್ಕೊಳ್ಳೋಣ. ಅಹಿಂದ ದಲಿತ ಸಮುದಾಯನೂ ಬರುತ್ತೆ, ಅದರಲ್ಲಿ ಒಬಿಸಿನೂ ಬರುತ್ತೆ, ಅಲ್ಪಸಂಖ್ಯಾತರು ಬರುತ್ತೆ. ಇವೆಲ್ಲರನ್ನೂ ಇಟ್ಕೊಂಡು ಸಮುದಾಯವಾರು ಸಮಾವೇಶ ನಡೆಸಬೇಕು ಅಂಥೇಳಿ ಚಿಂತನೆ ನಡೆದಿದೆ. ಈಗ ಆಲ್ಮೋಸ್ಟ್ JDS ಮತ್ತು BJP ನಡುವಿನ ಸೀಟು ಹಂಚಿಕೆ ವಿಚಾರ ಫೈನಲ್ ಆದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಪ್ರತ್ಯಸ್ತ್ರವನ್ನಾಗಿ ನಾವು ಈ ಪ್ಲಾನ್ ಯಾಕೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಫೆಬ್ರವರಿ ಮಾರ್ಚ್ನಲ್ಲಿ ಸರಣಿ ಸಮಾವೇಶ ಆಗಬೇಕು ಅಂಥೇಳಿ ಕಾಂಗ್ರೆಸ್ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಚಿತ್ರದುರ್ಗ, ವಿಜಯಪುರದಲ್ಲಿ ದಲಿತ ಸಮಾವೇಶ ಆಯೋಜನೆ ಮಾಡಬೇಕು. ಅಂದರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಅದನ್ನು ಗುರಿಯಾಗಿಟ್ಕೊಂಡು ಆಯಾ ಸ್ಥಳಗಳಲ್ಲಿ ಸಮಾವೇಶವನ್ನು ಮಾಡಬೇಕು ಅಂತ. ಹಾವೇರಿ, ವಿಜಯಪುರದಲ್ಲಿ ಅಲ್ಪಸಂಖ್ಯಾತ ಸಮಾವೇಶವನ್ನು ಮಾಡಬೇಕು ಅಂತ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮಾವೇಶ ಮಾಡಬೇಕು ಅಂತ ಹೇಳಿ ಪ್ಲಾನ್ ನಡೆದಿದೆ. ದಾವಣಗೆರೆಯಲ್ಲಿ ಲಿಂಗಾಯತ ಸಮಾವೇಶಕ್ಕೆ ಚಿಂತನೆ ಆಗ್ತಾ ಇದೆ. ತಿಳಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಸಮುದಾಯವಾರು ಸಮಾವೇಶ ಅರ್ಥಾತ್ ಅಹಿಂದ ಸಮಾವೇಶವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಹೆಜ್ಜೆ ಇಡ್ತಾ ಇದೆ. ಬಹುತೇಕ BJP JDS ನಡುವಿನ ಸೀಟು ಹಂಚಿಕೆ ಪ್ರಸ್ತಾಪ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ಇದರ ಬೆನ್ನಲ್ಲೇ ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಈ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅಂತ? ರಮಕಾಂತ್, ನೀವು ಹೇಳಿದಾಗೆ ಈಗ JDS ಮತ್ತೆ BJP ಮೈತ್ರಿಯನ್ನ ಮಾಡ್ಕೊಳ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ನಾವು ಇದೇ ರೀತಿಯಾಗಿ ಮುಂದುವರೆದಿದ್ದೆ ಆದ್ರೆ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಸಮುದಾಯವಾರು ಮತಗಳನ್ನ ಸೆಳೆಯುವಂತ ಒಂದು ಪ್ಲಾನ್ ಹಾಕೊಳ್ಬೇಕು ಅಂತೇಳಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಪ್ಲಾನ್ಗಳನ್ನು ಕೂಡ ರೂಪಿಸಿದೆ. ಫೆಬ್ರವರಿ ಮಾರ್ಚಿಯಲ್ಲಿ ಸರಣಿ ಸಮಾವೇಶಗಳನ್ನ ಆಯೋಜನೆ ಮಾಡುವ ಬಗ್ಗೆ ಈಗಾಗಲೇ KPCCಯಲ್ಲಿ ಚರ್ಚೆಗಳು ಶುರುವಾಗಿದೆ. ಒಂದು ದಲಿತ ಸಮುದಾಯ ಅಂದ್ರೆ ಹಿಂದೆ ಸಿದ್ದರಾಮಯ್ಯನವರ ಕಲ್ಪನೆ ಏನಿತ್ತು, ಅಹಿಂದ ಸಮಾವೇಶಗಳನ್ನ ಮಾಡೋದು, ಅಹಿಂದ ಸಮುದಾಯಗಳನ್ನ ಮೊದಲು ಸೆಳಿಬೇಕು ಅನ್ನುವಂತ ಉದ್ದೇಶದಿಂದ ದಲಿತ ಸಮಾವೇಶ, ಅಲ್ಪಸಂಖ್ಯಾತ ಸಮಾವೇಶ, ಹಾಗೆ OBC ಸಮಾವೇಶಗಳನ್ನ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಚಿಂತನೆಗಳು ನಡೀತಾ ಇದೆ. ಅದರ ಜೊತೆಗೆ BJP ಮತ್ತೆ JDS ಒಂದಾಗಿರೋದ್ರಿಂದ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಮತಗಳು ಮತ್ತೆ ಆ ಕಡೆ ಹೋಗಬಹುದು ಅನ್ನುವಂತ ಸಣ್ಣ ಆತಂಕ ಕೂಡ ಕಾಂಗ್ರೆಸ್ಗೆ ಇದೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ 20%ಕ್ಕಿಂತ ಹೆಚ್ಚು ಲಿಂಗಾಯತ ಸಮುದಾಯದ ಮತಗಳು ಕಾಂಗ್ರೆಸ್ ಕಡೆ ವಾಲಿದ್ವು. ಹಾಗೆ ಒಕ್ಕಲಿಗ ಸಮುದಾಯದ ಮತಗಳು ಕೂಡ 23% ಕಾಂಗ್ರೆಸ್ ಕಡೆ ತಿರುಗಿತ್ತು. ಈಗ ಆ ಮತಗಳನ್ನ ನಾವು ಉಳಿಸ್ಕೊಳ್ಬೇಕು, ಅದಕ್ಕೆ ಹೆಚ್ಚುವರಿಯಾಗಿ ಮತಗಳನ್ನ ಕ್ರೋಢೀಕರಣ ಮಾಡ್ಬೇಕು ಅನ್ನುವಂತ ಚಿಂತನೆ ಕಾಂಗ್ರೆಸ್ ನಾಯಕರಲ್ಲಿದೆ. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ, ಮಂಡ್ಯ ಇಲ್ಲವೇ ರಾಮನಗರದಲ್ಲಿ ಒಕ್ಕಲಿಗ ಸಮುದಾಯವನ್ನ ಸಮಾವೇಶವನ್ನ ಆಯೋಜನೆ ಮಾಡೋದು, ಅಂದ್ರೆ ಅದು DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ಅಲ್ಲಿ ಪ್ರತ್ಯೇಕವಾಗಿ ಸಮಾವೇಶವನ್ನ ಆಯೋಜನೆ ಮಾಡಿ ಆ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಉದ್ದೇಶ ಕಾಂಗ್ರೆಸ್ಗೆ ಇದೆ. ಹಾಗೆ ದಾವಣಗೆರೆ, ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮಾವೇಶಗಳನ್ನ ಮಾಡುವ ಮೂಲಕ ನಾವು ಲಿಂಗಾಯತ ಸಮುದಾಯದ ವಿರೋಧಿಗಳಲ್ಲ, ಲಿಂಗಾಯತ ಸಮುದಾಯ ಕೂಡ ಜಾತಿ ಗಣತಿ ವಿಚಾರ ಎಲ್ಲಿವರೆಗೂ ಬಂತು ಅಂತ ಶಿವು ಜಾತಿ ಗಣತಿ ವಿಚಾರ ಎಲ್ಲಿವರೆಗೂ ಬಂತು? ಈಗ ಒಂದು ಕಡೆ ಏನೇನು ಪ್ಲಾನ್ ಆಗಿತ್ತು ಅಂತ ಹೇಳಿದ್ರೆ, ಜಾತಿ ಗಣತಿ ವರದಿನ ಇಟ್ಟುಬಿಡಬೇಕು. ಇಟ್ಟಾಗ ಅಲ್ಪಸಂಖ್ಯಾತ ಸಮುದಾಯ ಆಗಲಿ, ದಲಿತರಾಗಲಿ, ಹಿಂದುಳಿದವರಾಗಲಿ ಆಗ ಅವರು ನಮ್ಮ ಕಡೆ ತಿರುಗಿ ನೋಡ್ತಾರೆ. ಯಾವಾಗ ಬಿಹಾರದಲ್ಲಾಗಿತ್ತೋ ಅದು ರಾಹುಲ್ ಗಾಂಧಿ ಅವರ ಘೋಷಣೆ, ಅದು ನಾವು ಮಾಡೇ ಮಾಡ್ತೀವಿ, ಪ್ರೆಸೆಂಟ್ ಮಾಡೇ ಮಾಡ್ತೀವಿ, ಅದನ್ನು ಜಾತಿ ಗಣತಿ ನಡೆಯುತ್ತೆ ಅಂತ ಹೇಳಿ. ಇದೀಗ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿ ವರದಿ ನಾವು ಒಪ್ಪಲ್ಲ, ಮಾಡೋದಿದ್ರೆ ವೈಜ್ಞಾನಿಕವಾಗಿ ಮಾಡಿ ಪ್ರೆಸೆಂಟ್ ಮಾಡಿ ಅಂತ ಇದೆಯಲ್ಲ. ಸೊ ಲಿಂಗಾಯತ ಸಮುದಾಯ ಕನ್ವಿನ್ಸ್ ಮಾಡಲಿಕ್ಕೆ ಜಾತಿ ಗಣತಿ ವರದಿ ನೀವು ಇಡೋದೇ ಇಲ್ವಾ, ಅಥವಾ ಇನ್ನೊಂದು ಸಲ ಜಾತಿ ಗಣತಿಯನ್ನು ಶುರು ಮಾಡ್ತಾರಾ ಅಂತ ಶಿವು? ರಮಕಾಂತ್, ಈಗ ದಾವಣಗೆರೆಯಲ್ಲಿ ಲಿಂಗಾಯತ ವೀರಶೈವ ಮಹಾಸಭಾದ ಸಮಾವೇಶ ನಡೀತಾ ಇದೆ, ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಆ ಸಮಾವೇಶದಲ್ಲಿ ಹಕ್ಕೊತ್ತಾಯಗಳನ್ನ ಇವತ್ತು ಸಮಾರೋಪ ಸಮಾರಂಭ ಇದೆ. ಆ ಸಮಾರೋಪದಲ್ಲಿ ಪ್ರಮುಖವಾಗಿ ನೀವು ಹೇಳಿದಾಗೆ ಒಂದು ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸೋದು, ಮತ್ತೊಂದು ಲಿಂಗಾಯತ ಸಮುದಾಯಕ್ಕೆ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಬರಲಿ ಲಿಂಗಾಯತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒಂದು ನಿರ್ಣಯವನ್ನ ಇವತ್ತು ಪಾಸ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಹೇಳಿದಾಗೆ
ಜಾತಿ ಗಣತಿಗೆ ಪ್ರಬಲ ವಿರೋಧ ಇದೆ. ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯದಿಂದ ತೀವ್ರವಾದಂತ ವಿರೋಧ ಇದೆ. ಈಗಾಗಲೇ ಯಾವ ಕಾರಣಕ್ಕೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಯಾವ ಅಲ್ಲ, ಕಾರಣಕ್ಕೆ ಇದು ಶಿವು, ವಿರೋಧವನ್ನ ಇದು ಮಾಡ್ತಾ ಹೇಗಾಗುತ್ತೆ ಇದ್ದಾರೆ ಅಂದ್ರೆ ಅನ್ನುವಂಥದ್ದು. ಒಬ್ಬರನ್ನ ಒಲಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಜಾತಿ ಗಣತಿ ಮುಂದೆ ಇಡ್ತೀನಿ ಅಂತ ಆದ್ರೆ ಇನ್ನೊಬ್ಬರನ್ನ ಕಳ್ಕೊಳ್ಳೋ ಅಪಾಯನೂ ಇದರಲ್ಲಿ ಇರುತ್ತೆ. ಹಾಗಾಗಿ ಇದರ ತಂಟೆಗೆ ಹೋಗಲ್ವಾ ಅಂತ. ರಮಕಾಂತ್, ಸದ್ಯಕ್ಕೆ ಇದನ್ನ ಲೋಕಸಭಾ ಚುನಾವಣೆಯವರೆಗೆ ಯಾವುದೇ ಜಾತಿ ಗಣತಿ ವರದಿಯನ್ನ ಒಪ್ಕೊಳ್ಳೋದಕ್ಕೆ ಅಥವಾ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಸುತಾರಾಮ್ ಸಿದ್ಧವಿಲ್ಲ ಈಗ. ಯಾಕೆಂದ್ರೆ ಎಲ್ಲಿ ಲಿಂಗಾಯತ ಮತ್ತೆ ಮೇಲ್ವರ್ಗದ ಸಮುದಾಯಗಳ ಮತಗಳು ಚೆದರಿ ಹೋಗುತ್ತೋ ಅನ್ನುವಂತಹ ಭಯ ಮುಖ್ಯಮಂತ್ರಿಗಳಿಗೂ ಕೂಡ ಇದೆ. ಮುಖ್ಯಮಂತ್ರಿಗಳಿಗೆ ಒಂದ್ ಕಡೆ ಆಸೆ ಇದೆ, ಜಾತಿ ಗಣತಿಯನ್ನ ಒಪ್ಕೊಳ್ಬೇಕು, ಅದನ್ನ ಬಿಡುಗಡೆ ಮಾಡಬೇಕು, ಆ ಮೂಲಕ ಹೈಂದ ಸಮುದಾಯದ ಮತಗಳೇನಿದೆ ಅದನ್ನ ಮತ್ತಷ್ಟು ಕ್ರೋಢೀಕರಣ ಮಾಡಬಹುದು ಅನ್ನುವಂತ ಯೋಚನೆ ಮುಖ್ಯಮಂತ್ರಿಗಳಲ್ಲಿದೆ. ಆದ್ರೆ ಸರ್ಕಾರದಲ್ಲೇ ಇರುವಂತಹ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿಯವರೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ, ರಾಜ್ಯದಲ್ಲಿ ನಾವೇ ಪ್ರಬಲ ಸಮುದಾಯಗಳು ಅನ್ನುವಂತ ಉದ್ದೇಶಗಳೇನಿದೆ ಅದಕ್ಕೆ ಈ ಜಾತಿ ಗಣತಿ ಬಿಡುಗಡೆ ಮಾಡಿದ್ದೆ ಆದ್ರೆ ಅದಕ್ಕೆ ಹಿನ್ನಡೆ ಆಗತ್ತೆ. ಯಾಕಂದ್ರೆ ಅಲ್ಲಿ ದಲಿತ ಸಮುದಾಯ ಅತಿ ಹೆಚ್ಚಿನ ಸಮುದಾಯ, ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಗಳ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳಿದೆ ಅನ್ನುವಂಥದ್ದು ಜಾಹೀರಾಗತ್ತೆ. ಅಂದ್ರೆ ಈಗಿರುವಂತಹ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದ್ದೆ ಆದ್ರೆ ಆ ಕಾರಣಕ್ಕೆ ಲೋಕಸಭಾ ಚುನಾವಣೆಯ ಒಳಗಡೆ ಏನಾದ್ರೂ ಆ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದೆ ಆದ್ರೆ ಬೇರೆ ಸಮುದಾಯಗಳ ಮತಗಳನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತಹ ಆತಂಕ ಇರೋದ್ರಿಂದ ಸಹಜವಾಗಿ ಲೋಕಸಭಾ ಚುನಾವಣೆಯ ನಂತರದವರೆಗೆ ಅದನ್ನ ಹಾಗೆ ಹೇಳ್ಕೊಂಡು ಹೋಗೋದಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಇವತ್ತು ನಾಳೆ ಅಂತೇಳಿ ಅದನ್ನ ಮುಂದಕ್ಕೆ ಹಾಕುವಂತ ಒಂದು ಚಿಂತನೆ ಕಾಂಗ್ರೆಸ್ ನಾಯಕರಲ್ಲಿದೆ. ಲೋಕಸಭಾ ಚುನಾವಣೆಯ ನಂತರ ಗಣತಿಯನ್ನ ಬಿಡುಗಡೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಚುನಾವಣೆಯ ಒಳಗೆ ಯಾವುದೇ ಕಾರಣಕ್ಕೂ ಕೂಡ ಈ ಜಾತಿ ಗಣತಿ ವರದಿ ಬಹಿರಂಗ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.